ಹಾಯ್ ಮಮ್ಮಿ. ಹಾಯ್ ನೇತ್ರ. ಇವತ್ತೇನು ಹೇಳ್ಕೊಡ್ತಾ ಇದ್ದೀರಾ? ಬಾರಮ್ಮ ಹೇಳ್ಕೊಡ್ತೀನಿ. ಇವತ್ತು ಅಳವೆ ಬೀಜದ ಗಂಜಿ ಮಾಡೋದು ಹೇಳ್ಕೊಡ್ತೀನಿ. ಅಳವೆ ಬೀಜದ ಗಂಜಿ, ಅದೇನದು ಅಳವೆ ಬೀಜ ಅಂದ್ರೆ? ಬೀಜ ಅಂದ್ರೆ ಅದು ಬಾಣಂತಿಯರಿಗೆ ಸೊಂಟ ಗಟ್ಟಿ ಬೀಳುತ್ತದೆ. ಗಂಜಿ ಮಾಡಿ ಕುಡಿಸಿದ್ರೆ ಬೆಳಗ್ಗೆ ಸಾಯಂಕಾಲ 2 ಟೈಮು ಅದು ಗಂಜಿ ಮಾಡಿ ಕುಡಿಸ್ಬೇಕು. ಮತ್ತೆ ಮೆಚೂರ್ ಆದಾಗ್ಲೂ ಹೆಣ್ಮಕ್ಳಿಗೆ ಬೆಳಗ್ಗೆ ಸಂಜೆ 3 ದಿನ ಅದು ಕುಡಿಸಿದ್ರೆ ಸೊಂಟ ಗಟ್ಟಿ ಬೀಳುತ್ತೆ. ಮತ್ತೆ ಹೆಣ್ಮಕ್ಳು ಪೀರಿಯಡ್ಸ್ ಆದಾಗ ಅದೊಂದು 3 ದಿನ ಗಂಜಿ ಮಾಡ್ಕೊಂಡು ಬೆಳಗ್ಗೆ ಸಾಯಂಕಾಲ ಕುಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಸೊಂಟ ನೋವಿಗೆ. ಸೊ ಬೇಸಿಕಲಿ ಸೊಂಟ ನೋವಿಗೆ ಈ ಅಳವೆ ಬೀಜದ ಗಂಜಿ ಕುಡಿಯೋದು. ಸರಿ, ಹಾಗಾದ್ರೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀರಾ? ಇದಕ್ಕೇನು ಭಾಳ ಬೇಕಾಗಲ್ಲ. ಐಟಮ್ ಒಂದು ಇದು ಅಳವೆ ಬೀಜ. ನೋಡ್ಕೊಳ್ಳಿ, ಅಳವೆ ಬೀಜ ಸರಿಯಾಗಿ ನೋಡ್ಕೊಳ್ಳಿ. ಇದು ಚಿಕ್ಕದಾಗಿ ಈ ರೀತಿ ಇರುತ್ತೆ ಅಳವೆ ಬೀಜ ಇದು. ಆಮೇಲೆ ಒಂದು ಅರ್ಧ ಕಪ್ ತಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ ಬೆಲ್ಲ, 1 ಕಪ್ ಹಾಲು. 1 ಕಪ್ ಹಾಲು. 3 ಇಂಗ್ರೀಡಿಯೆಂಟ್ಸ್ ಇಷ್ಟೇ ಸಾಕು. ನೀರ್ ಹಾಕಿ ಬೇಯಿಸ್ಕೋಬೇಕು ಇದು ಅಳವೆ ಬೀಜನ. ಫಸ್ಟ್ ಈಗ ಮಾಡೋದು ಹೇಳ್ಕೊಡಿ. ಹೇಳ್ಕೊಡ್ತೀನಿ. ಓಕೆ. ಸ್ಟವ್ ಹಚ್ಕೊಂಡು ಸ್ವಲ್ಪ ನೀರನ್ನು ಹಾಕೋಬೇಕು. ಸರಿ. ಅಳವೆ ಬೀಜಕ್ಕೆ ತಕ್ಕಷ್ಟು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಬೇಯಬೇಕು ಅಳವೆ ಬೀಜ. ಸೊ ಎಷ್ಟು ನೀರು ಹಾಕಿದ್ದೀರಾ? ಇಷ್ಟು ಹಾಕಿದ್ದೀನಿ, ಒಂದು ಅರ್ಧ ಬಟ್ಲು. ಅಂದ್ರೆ ಈಗ ಇಲ್ಲಿ ಅರ್ಧ ಕಪ್ ಅಳವೆ ಬೀಜಕ್ಕೆ ಇದು 1 ಕಪ್ ಅಷ್ಟು ಹಾಕಿದ್ದೀರಾ? ನಂಗೆಲ್ಲ ಸ್ವಲ್ಪ ನೀರು ಅಂಶ ಕಮ್ಮಿ ಆದ್ರೆ ಸ್ವಲ್ಪ ಸ್ವಲ್ಪ ಹಾಕೋಬಹುದು. ಅಂದ್ರೆ ಅಂದಾಜಿನ ಮೇಲೆ ಹಾಕೋಬೇಕು. ಆಮೇಲೆ ಹಾಲು ಹಾಕ್ತಿವಲ್ಲ ಅವಾಗ ಸರಿ ಹೋಗುತ್ತೆ. ಸರಿ. ಈಗ ಅಳವೆ ಬೀಜ ಚೆನ್ನಾಗಿ ನೋಡ್ಕೊಳ್ಳಿ. ಕೆಲವ್ರಿಗೆ ಗೊತ್ತಿರಲ್ಲ ಇದು. ಓಕೆ. ಅಳವೆ ಬೀಜ ನೋಡಿ ಈ ತರ ಇರುತ್ತೆ. ಕೆಲವ್ರಿಗೆ ಇದು ಗೊತ್ತೇ ಇರಲ್ಲ. ಇದು ಅಳವೆ ಬೀಜ ಅಂತಾರೆ. ಹೆಣ್ಮಕ್ಳಿಗೆ ಸೊಂಟ ನೋವಿಗೆ ತುಂಬಾ ಉಪಯೋಗ ಇದು. ಸ್ವಲ್ಪ ನೀರ್ ಕಾಯಿಲಿ. ನೀರ್ ಕಾದ ತಕ್ಷಣ ಈ ಅಳವೆ ಬೀಜ ಹಾಕೋಬೇಕು. ಓಕೆ. ಈಗ ನೀರ್ ಕಾಯ್ತಾ ಇದೆ. ಇದಕ್ಕೆ ಅಳವೆ ಬೀಜ ಹಾಕೋಣ. ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು, ಇಲ್ಲಾಂದ್ರೆ ಅದು ಉಂಡೆ ಕಟ್ಟುತ್ತೆ. ಈ ತರ ಹಾಕೊಳ್ಳಿ. ಆಮೇಲೆ ಇದು ತಿರುಗಿಸ್ತಾ ಇರಬೇಕು. ಇದು ಚೆನ್ನಾಗಿ ಕುದೀತಾ ಇರಬೇಕು. ಚೆನ್ನಾಗಿ ಕುದ್ಮೇಲೆ ಒಂದು 20 ನಿಮಿಷದಷ್ಟು ಬೇಯಬೇಕು. ಇದು ಚೆನ್ನಾಗಿ ಅಳವೆ ಬೀಜ ಈ ರೀತಿ ಇರುತ್ತೆ ನೋಡಿ. ಚೆನ್ನಾಗಿ ಇದು ಒಂದು 20 ನಿಮಿಷದವರೆಗೂ ಚೆನ್ನಾಗಿ ಕುದೀತಾ ಇರಬೇಕಿದು. ಸಣ್ಣ ಫ್ಲೇಮಲ್ಲಿ ಕುದೀತಾ ಇರಲಿ ನೋಡಿ. ಈ ತರ ಕುದೀತಾ ಇರಲಿ. ಈಗ ಇದು ಬಾಣಂತಿಯರಿಗೆ ಕೊಡ್ಬೋದು ಅಂತ ಹೇಳಿದ್ರಲ್ಲ, ಎಷ್ಟು ದಿನದೊಳಗೆ ಕೊಟ್ರೆ ಇದು ಉಪಯೋಗ ಆಗುತ್ತೆ? ಇದು ಬಾಣಂತಿಯರು ಏನಿಲ್ಲ ಅಂದ್ರು 1 ತಿಂಗಳೊಳಗೆ ಬೆಳಗ್ಗೆ ಸಂಜೆ ಕುಡಿತಾ ಇರ್ಬೇಕು. ಹಾಗಾದ್ರೆ 1 ತಿಂಗಳವರೆಗೂ ಕುಡಿದ್ರೆ ಸೊಂಟ ನೋವು ಬರಲ್ಲ, ಸೊಂಟ ಗಟ್ಟಿ ಆಗುತ್ತೆ. ಅಂದ್ರೆ ಆಮೇಲೆ ಕುಡಿದ್ರೆ ಯೂಸ್ ಇಲ್ವಾ? ಯೂಸ್ ಆಗುತ್ತೆ. ಏನಂದ್ರೆ ಡೇಟ್ ಪೀರಿಯಡ್ಸ್ ಅಲ್ಲಿ ಕುಡಿಬೇಕು. ಪೀರಿಯಡ್ಸ್ ಅಲ್ಲಿ ಕುಡ್ಕೊಂತ ಬಂದ್ರೆ ಸೊಂಟ ನೋವು ಅಷ್ಟು ಬರಲ್ಲ. ಅಲ್ಲ, ಅಂದ್ರೆ ಈಗ ಬಾಣಂತಿ ಟೈಮಲ್ಲಿ 1 ತಿಂಗಳೊಳಗೆ ಕುಡಿಬೇಕಂದ್ರಲ್ಲ, ಅದು ಆದ್ಮೇಲೂ ಅವಾಗ ಪೀರಿಯಡ್ಸ್ ಮಂತ್ಲಿ ಆಗ್ತಾ ಇರ್ತಾರಲ್ಲ, ಅವಾಗ ಪೀರಿಯಡ್ಸ್ ಟೈಮಲ್ಲಿ ಒಂದು 3 ಡೇಸ್. ಅಂದ್ರೆ ಬೇರೆ ಟೈಮಲ್ಲಿ ಕುಡಿಲೇಬಾರ್ದ? ನಾರ್ಮಲ್ ಆಗಿದ್ದಾಗ ಕುಡಿಬಹುದು, ಅದಕ್ಕೆ ಏನಾಗಲ್ಲ. ಬಟ್ ಹಸಿ ಮೈ ಇದ್ದಾಗ ಸ್ವಲ್ಪ ಚೆನ್ನಾಗಿ ಯೂಸ್ ಆಗುತ್ತೆ. ಹಸಿ ಮೈ ಇದ್ದಾಗ ಎಫೆಕ್ಟ್ ಜಾಸ್ತಿ ಇರುತ್ತೆ ಇದ್ರದ್ದು. ಹಂಗಂತ ಇದಕ್ಕೆ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇದೆನಾ, ಅಥವಾ ಯಾರು ಬೇಕಾದ್ರೂ ಕುಡಿಬಹುದು? ಯಾರು ಬೇಕಾದ್ರೂ ಕುಡಿಬಹುದು. ಯಾರು ಬೇಕಾದ್ರೂ. ನೋವಿದ್ರೆ ಸೊಂಟ ಗಟ್ಟಿ ಆಗುತ್ತೆ, ಸೊಂಟ ನೋವು ಕಡಿಮೆ ಆಗುತ್ತೆ, ಯಾರು ಬೇಕಾದ್ರೂ ಕುಡಿಬಹುದು. ಸರಿ. ಓಕೆ. ಇವಾಗ ಅದು ಎಷ್ಟೊತ್ತು ಕುದಿಸ್ಬೇಕು? ಒಂದು 20 ನಿಮಿಷ ಅಂತೂ ಕುದಿಬೇಕು ಚೆನ್ನಾಗಿ. ಇದು ಗಂಜಿಸ್ ತರ ಸ್ವಲ್ಪ ಗಟ್ಟಿ ಬರಬೇಕು. ಗಟ್ಟಿ ಆಯ್ತದು ಸ್ವಲ್ಪ ನೀರ್ ಹಾಕೊಂಡು ಕೂಡ ಬೇಯಿಸ್ಕೋಬೇಕು. ತಿರುಗಿಸ್ತಾನೆ ಇರ್ಬೇಕಾ? ಏನಿಲ್ಲ, ಯಾಕಂದ್ರೆ ತಳ ಹತ್ತುತ್ತೆ. ಸ್ವಲ್ಪ ತಿರುಗಿಸ್ತಾನೆ ಇರ್ಬೇಕು. ಈಗ ಇದು ಕುದೀತಾ ಇದೆ. ಇದಕ್ಕೆ ತಕ್ಕಷ್ಟು ಯಾರಿಗೆ ಎಷ್ಟು ಬೇಕೋ ಅಷ್ಟು ಸ್ವೀಟು. ಇದಕ್ಕೆ ಬೆಲ್ಲ ಹಾಕೊಳ್ಳೋಣ. ಸಕ್ಕರೆ ಹಾಕಬಾರ್ದು, ಚೆನ್ನಾಗಿರಲ್ಲ. ಬೆಲ್ಲನೇ ಹಾಕೋಬೇಕು, ಹಂಗಾದ್ರೆ ಉಪಯೋಗ ಇದು. ಬೆಲ್ಲ ಹಾಕೊಂಡ್ಮೇಲೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು. 20 ಮಿನಿಟ್ಸ್ ವರೆಗೂ ಚೆನ್ನಾಗಿ ಕುದಿಬೇಕು ಇದು. ಅಂದ್ರೆ ಸ್ವಲ್ಪ ಮಧ್ಯದಲ್ಲಿ ಕುದಿತಾ ಇದ್ದಂಗೆನೆ ಬೆಲ್ಲ ಹಾಕ್ಬಿಟ್ರಿ ಅಲ್ವಾ? ಹಾಕಿದ್ವಿ. ಹಾಲು ಫೈನಲ್ ಹಾಕೋಬೇಕು, ಯಾಕಂದ್ರೆ ಒಡೆದೋಗುತ್ತೆ. ಬೆಲ್ಲ ಹಾಕಿರ್ತೀವಲ್ಲ, ಹಾಲು ಗಟ್ಟಿಯಾಗಿ ಇದಾಗ್ಬಿಡುತ್ತೆ, ಒಡೆದಂಗ ಆಗ್ಬಿಡುತ್ತೆ. ಓಕೆ. ಬೆಲ್ಲ ಹಾಕಿದ್ರೆ ಹಾಲು ಫೈನಲ್ ಅಲ್ಲಿ ಹಾಕೋಬೇಕು. ಫೈನಲ್ ಅಲ್ಲಿ ಓಕೆ. ಬೇಯ್ತಾ ಇದೆ.
ಓಕೆ, ಇದನ್ನ ಕುದಿಯಕ್ ಬಿಡ್ಬೇಕು ಅಲ್ವಾ ಈಗ? ಇರ್ಬೋದು. ಒಂದು 20 ನಿಮಿಷ ಕುದಿಬೇಕು ಚೆನ್ನಾಗಿ. 20 ನಿಮಿಷ ಚೆನ್ನಾಗಿ ಕುದಿಬೇಕು. ಓಕೆ, ಅದೇನಾದ್ರು ಕಲರ್ ಚೇಂಜ್ ಆಗೋದು ಆ ಥರ ಆಗುತ್ತಾ? ಏನಾಗಲ್ಲ ನೋಡಿ, ಇದೇ ಕಲರೇ ಇರುತ್ತೆ. ಹಾ, ಹಾಲು ಹಾಕಿದ್ರೆ ಬೆಳ್ಳಗೆ ಬರುತ್ತೆ ಒಂಚೂರು. ಸೊ ಹಾಲು ಹಾಕಕ್ಕಿನ್ನೂ ಟೈಮ್ ಇದೆ. ಟೈಮ್ ಇದೆ. ಓಕೆ, ಸ್ವಲ್ಪ ಚೆನ್ನಾಗಿ ಕುದೀಲಿ. ಓಕೆ, ಬೆಂದಿದೆ. ಬೆಂದಿದೆ. ಸೊ ಹೆಂಗ್ ಗೊತ್ತಾಗುತ್ತೆ ಡಿಫ್ರೆಂಟ್? ಇದು ಸ್ವಲ್ಪ ಆಗ್ಲೇ ಕಾಳು ಸ್ವಲ್ಪ ದಪ್ಪ ಆಗುತ್ತೆ ನೋಡಿ, ಈ ತರ ಆಗುತ್ತೆ. ಓಕೆ, ಸ್ವಲ್ಪ ಬೆಂದಿದೆ. ಈಗ ಫೈನಲಿಗೆ ಹಾ. ಹಾಲು ಹಾಕೊಳ್ಳೋಣ. ಓಕೆ, ಹಾಲು ಫೈನಲ್ಗೆ ಹಾಕೋಬೇಕಾ? ಫೈನಲ್ ಟಚ್ ತರ? ಹೌದು, ಫೈನಲ್ಗೆ ಈ ತರ ಹಾಲು ಹಾಕೊಂಡ್ರೆ ಈ ತರ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ನೋಡಿ ಈ ತರ ಬರುತ್ತೆ. ಈ ತರ ಓಕೆ, ನೋಡಿ ಈ ತರ ಬರುತ್ತೆ. ಹಾಲು ಹಾಕಿದ ಮೇಲೆ ಈ ತರ ಬರುತ್ತೆ ಗಂಜಿ. ಇದನ್ನ ಸರ್ವ್ ಮಾಡ್ಕೊಂಡು ಲೋಟಗೆ ಹಾಕೊಂಡು ತಣ್ಣಗೆ ಮಾಡ್ಕೊಂಡು ಕುಡಿಬೇಕು. ನೋಡಿ ಈ ತರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೇದು. ಆರೋಗ್ಯಕ್ಕೂ ಒಳ್ಳೇದು. ಸೊಂಟ ನೋವಿಗಂತೂ ತುಂಬಾನೇ ಒಳ್ಳೇದು. ಓಕೆ, ಹಾಗಾದ್ರೆ ಆಳ್ವಿ ಬೀಜದ ಗಂಜಿ ರೆಡಿ ಆಯ್ತು. ರೆಡಿ ಆಯ್ತು. ಓಕೆ, ಲೋಟಕ್ಕೆ ಹಾಕಿ ಸರ್ವ್ ಮಾಡೋಣ. ಓಕೆ, ಈಗ ಲೋಟಕ್ಕೆ ಹಾಕಿ ಸರ್ವ್ ಮಾಡ್ತೀನಿ ನೋಡ್ರಿ. ಓಕೆ, ಈ ತರ ತಿರುಗಿಸ್ಕೊಂಡು ಹಾಕೊಳ್ಳಿ. ನೋಡಿ ಈ ತರ ಇರುತ್ತೆ. ಓಕೆ, ಬೆಳಗ್ಗೆ ಸಾಯಂಕಾಲ ಇದನ್ನ 2 ಹೊತ್ತು ಕುಡಿಬೇಕು. ಈ ತರ ಗಂಜಿ ತರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಓಕೆ, ಸೊಂಟ ನೋವಿಗೆ ಬಹಳ ಒಳ್ಳೇದು ಹೆಣ್ಮಕ್ಳಿಗಂತೂ. ಸರಿ. ಪೀರಿಯಡ್ಸ್ ಟೈಮ್ ಅಲ್ಲಿ ಕುಡಿಬೇಕು. ಒಂದು 3 ಡೇಸ್ ಸೊಂಟ ನೋವು ಮಾಯ ಆಗ್ಬಿಡುತ್ತೆ. ಓಕೆ, ಈ ತರ ಇರುತ್ತೆ ಗಂಜಿ. ಬೆಳಗ್ಗೆ 1 ಲೋಟ, ಇಷ್ಟು ಲೋಟದಲ್ಲಿ ಇಷ್ಟು ಕುಡಿಬೇಕು. ಮತ್ತೆ ಸ್ವಲ್ಪ ಕುಡಿಬಾರ್ದು, ಯೂಸ್ ಆಗಲ್ಲ. ಇಷ್ಟು 1 ಲೋಟ, ದೊಡ್ಡ ಲೋಟದಲ್ಲಿ ಇಷ್ಟು ಕುಡಿಬೇಕು. ಇಷ್ಟು ಕುಡಿಬೇಕು. ಓಕೆ, ತಣ್ಣಗೆ ಮಾಡ್ಕೊಂಡು ಕುಡಿಬೇಕು. ಸೊಂಟ ನೋವು ಇರಲ್ಲ. ಸೊಂಟ ನೋವು ಇರಲ್ಲ. ನೋಡಿ, ಅಳವೆ ಬೀಜದ ಗಂಜಿ ರೆಡಿ ಆಯಿತು. ಈಗ ಇದನ್ನ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು ಮಮ್ಮಿ, ಇಷ್ಟೊಳ್ಳೆ ಹೆಲ್ತಿ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ.